ವಿವೇಕಾನಂದರು ಒಂದು ಮಾತು ಹೇಳೋರಿ, ಬಡವನಾಗೆ ಹುಟ್ಟಿ ಬಡವನಾಗೆ ಸಾಯ್ಬೇಡ ಅಂತ. ಇವತ್ತು ನೀನು ಅಸಹಾಯಕ ಸ್ಥಿತಿಲಿರ್ಬೋದು, ಆದರೆ ನಾಳೆ ಮುಂದೆ ಬಂದೇ ಬರ್ತೀಯ. ಆ ಒಂದು ಛಲ ಆಟ ನಿನ್ನಲ್ಲಿರಬೇಕು. ನನ್ನ ಹತ್ರ ಇಷ್ಟು ಹಣ ಇದೆ, ಇಷ್ಟು ಇಟ್ಕೊಂಡು ನಿನಗೆ ಏನು ಅನುಕೂಲ ಆಗುತ್ತೋ, ನಿನಗೆ ಯಾವ ದುಡಿಯೋ ಮಾರ್ಗ ಸಿಗುತ್ತೋ ಅದರ ದುಡ್ಕೊಂಡು ಚೆನ್ನಾಗಿರು. ನಾನು ಬರ್ತೀನಿ. ಅಲ್ಲೋಡು ಸಿದ್ಧ ಯಾವ್ದೋ ಹುಡುಗಿಯಿಂದ ಹೋಗ್ತಿದ್ದಾನೆ. ಹೋಗ್ಕಂಡ್ಲಾ ನಮ್ ಸಿದ್ಧನೇ ಅವನು. ಲೇ ಸಿದ್ಧ, ಲೇ ಸಿದ್ಧ, ಲೇ ಯಾವಾಗ ನೋಡ್ರು ಸಿದ್ಧ 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 ಅಂತಾನೆ. ಫ್ರೆಂಡ್ಸಾ ಅಥವಾ ಶತ್ರುಗಳ ಗೊತ್ತೈತೆ. ನನ್ನ ಮಕ್ಕಳ ಒಬ್ಬೊಬ್ರನ್ನ ಗುಂಜಿ ಹೊಡೆದು ಬರ್ತೀನಿ. ಸಿದ್ಧ ಸಿದ್ಧ ನಿಮ್ ಸ್ನೇಹ ಬೆಂಕಿ ಹಾಕ. ಫ್ರೆಂಡ್ ಏನ್ರಲ್ಲ ನೀವು? ಯಾಕಪ್ಪ ಬಂತು ನಿಂಗೆ ಈ ತರ ಡೌಟು? ಲೋ ಮಗ, ಪ್ರಪೋಸ್ ಮಾಡಕ್ಕೆ ಇನ್ನೆರಡೇ ಜನ ಕಣೋ, ಅಷ್ಟೊತ್ತಿಗೆಲ್ಲ ಹಾಳು ಮಾಡ್ಬಿಟ್ರಲ್ಲೋ. ನಿನ್ ಪ್ರಪೋಸ್ ಕತೆ ನಮಗ್ ಗೊತ್ತಿಲ್ವಾ? ಎರಡು ಹೆಜ್ಜೆ ಅಂತೇಳಿ 2 ವರ್ಷದಿಂದ ಎಷ್ಟು ಜೊತೆ ಮೆಟ್ಸೋದಿದ್ಯಾ, ಅದನ್ನೆಲ್ಲ ನಾವೆಲ್ಲ ನೋಡಿಲ್ವಾ? ಲೋ ನನ್ನ ಮೆಟ್ ಕತೆ ಹೆಂಗಿರ್ಲಿ, ಕ್ಲಾಸ್ಗೆ ಹೋಗೋದ್ ಬಿಟ್ಟು ಇಲ್ಲೇ ಏನೆಲ್ಲ ಮಾಡ್ತಿದ್ದೀರಾ? ಲೋ ಮಗ, ಯಾವ್ದೋ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡ್ತಾಳಂತ ಕಾಯ್ತಾ ಇದೀವಿ. ಯಪ್ಪೋ ಲೇ ಮಾಮ, ಏನೋ ನಿನ್ಗೆ ಇಷ್ಟೊಂದು ಪ್ರೇಮ, ಹಿಂಗೆ ಆದ್ರೆ ಹಾಕೋಸ್ಕೊಂತೀಯ 3 ನಾಮ. ಈಗ ಸುಮ್ಕಿರಮ್ಮ, ಹಿಂಗ್ ಕಾಮಿಡಿಯನ್ಗೆ ಕಾಮಿಡಿನಾ? ಬಿಡು ಮಗ, ನಾವೊಂದ್ಸೂರು ಕಾಮಿಡಿ ಮಾಡಿದ್ವಿ. ನೀವು ಕಾಮಿಡಿಗೋಷ್ಟು ಬೆಂಕಿ ಅದಿರ್ಲಿ. ನಿನಗೆ ಏನಾಗೈತೋ ಆಗ್ಲಿ ಅನ್ಕೊಂತಿದ್ಯ. ಅವರೆಲ್ಲ ಅಷ್ಟೊಂದು ಬಾಯ್ ಪಡ್ಕೊಂತವ್ರೆ. ಏನೋ ನಿನ್ ಪ್ರಾಬ್ಲಮ್ಮು? ಕಾಲೇಜಿಗೆ ಫೀಸ್ ಕಟ್ಟಕ್ಕೆ 40,000 ಸ್ಯಾಲ್ಟೇಜ್ ಐತಿ. ಏನು ಮಾಡೋಣ ಅಂತ ಫ್ರೆಂಡ್ ಏನಲ್ಲ ನೀನು? ಕಷ್ಟ ಸುಖ ಅಂದಾಗ MLA MP ಬರ್ತಾನೆ ಅಲ್ಲ, ಕಷ್ಟ ಸುಖ ಅಂದಾಗ ಬರೋದು ಫ್ರೆಂಡ್ಸು. ಹುಡುಗಿ ಕಾಳಾಕಕ್ಕೆ ದುಡ್ಡು ಖರ್ಚು ಮಾಡ್ತೀವಿ, ಹುಡುಗಿ ಹಿಂದೊಡಾಡಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ ನನ್ನ ಫ್ರೆಂಡ್ ಆಗಿ ನಿನಗೆ ಎಕ್ಸಾಮ್ ಫೀಸಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಸರಿ ಆಯ್ತದ ಮಗ? ಅಷ್ಟಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? 4,000 ರೂಪಾಯಿ ಅಲ್ವಾ? ತಗ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ ಚೆನ್ನಾಗಿ ಓದ್ಕೊ, ಆಯ್ತಾ? ಚಿನ್ನ, ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇವನು. No, I don't know. It's in library. Oh, library books is not important of educated, you know. Lok Sabha, you understand? No, it's in Rajya Sabha. I doesn't know. Oh, that is needs your money. Ha, he is so funny. Yo, yo, hey, yo, yo, hey, yo, yo, hey. No one never know he's cunning. Ha, he is so funny. Yo, yo, hey, yo, yo, ha, he is so funny. Yo, yo, hey, yo, yo. Hey, yo, yo, hey, no one never know he's cunning. ಜನರಲ್ ಫಾರ್ ಪ್ರೋಗ್ರಾಮ್, ಇವರು ಪ್ರೋಗ್ರಾಮ್ನ ಮೇಕಿಂಗ್ ಮಾಡ್ತಾರೆ. ವಯರು ಲೇಟ್, ಕ್ಲಾಸ್ ಸ್ಟಾರ್ಟ್ ಆಗಿ 10 ನಿಮಿಷ ಆಗಿದೆ. ಎಲ್ಲಿಗೆ ಹೋಗಿದ್ರಿ? ನಮಸ್ತೆ ಮೇಡಮ್, ಬಸ್ ಲೇಟ್ ಆಯ್ತು ಮೇಡಮ್. ಇನ್ನೊಂದ್ಸತಿ ತಪ್ಪು ಮಾಡಲ್ಲ ಮೇಡಮ್. ನಮಸ್ತೆ ಮೇಡಮ್. ಓಕೆ, ಲಾಸ್ಟ್ ವಾರ್ನಿಂಗು ಹೇಳ್ತಾ ಇದ್ದೀನಿ. ಮತ್ತೊಂದ್ಸತಿ ತಪ್ಪು ರಿಪೀಟ್ ಆದ್ರೆ ಎಲ್ಲರಿಗೂ TC ಕೊಟ್ಟು ಆಚೆ ಕಳಿಸ್ತೀನಿ. ಬನ್ನಿ ಒಳಗೆ. ಓಕೆ ಮೇಡಮ್, ನಮಸ್ತೆ ಮೇಡಮ್. ತುಂಬಾ ಒಳ್ಳೆ ಮೇಡಮ್. ಸರ್ಕಾರಿ ರೇಡಿಯೋಗೆ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ನ ನೋಡೋದಾದ್ರೆ ನಾವು ಡೈರೆಕ್ಟರ್ ಜನರಲ್ ಫಾರ್ ಪ್ರೋಗ್ರಾಮ್ ಸೆಟಪ್ ಮಾಡೋರು ಇರ್ತಾರೆ. ಕ್ಲಾಸ್ ನೋಡಕ್ ಮೇಡಮ್ ಏನೋ ನಿನ್ ಗೋಳು.
ಸಿದ್ದು, ನೀನು ಕಾಮನ್ ಸೆನ್ಸ್ ಇಲ್ವಾ? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದೀಯೋ ಅಥವಾ ಲವರ್ಸ್ ಪಾರ್ಕ್ ಅನ್ಕೊಂಡಿದೀಯೋ? ಇಷ್ಟು ಮಿಸ್ಬಿಹೇವ್ ಆಡ್ತೀಯಾ? ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ಓಕೆ? ಆದ್ರೂ ನಾವು ಕ್ಲಾಸಿಂದ ಆಚೆ ಬರ್ಬಾರ್ದಿತ್ತು ಮಗ. ಮಗ ಬರಬಾರ್ದಾಗಿತ್ತು. ಅದೆಲ್ಲ ಸರಿ, ಕ್ಲಾಸ್ ರೂಮ್ನಲ್ಲಿ ತಮ್ಮ ಕನಸಿನಲ್ಲಿ ಬಂದ ಕನ್ಯೆ ಯಾರು? ಅದು ಯಾರು ಅಲ್ಲ ಮಗ, ಸವಿತಾ. ನಾನು ನೋಡ್ದಾಗ್ಲೆಲ್ಲ ಕಿಲ 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 ಅಂತ ನಗಾಡ್ತಾಳೆ. ನಾನು ಎಲ್ಲೇ ಹೋದ್ರು ನಾನು ಇಲ್ಲೇ ಬರ್ತಾಳೆ. ಮೊನ್ನೆ ಕನ್ಸಲ್ಲಿ ಬೇರೆ ಬಂದ್ಬಿಟ್ಟಾಳೆ ಮಗ. ನನ್ನ ಮೇಲೆ ಲವ್ ಆಗೈತೆ ಮಗ. ಆದರೆ ಹೆಂಗೆ ಪ್ರಪೋಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಗ. ನಿಮ್ಗೆ ಏನಾರು ಐಡಿಯಾ ಇದ್ರೆ ಕೊಡ್ರಲ್ಲೋ. ನಮಗೆಲ್ಲ ಗೊತ್ತಲ್ಲ ಗುರು ಅವೆಲ್ಲ. ಮಗ ಒಂದು ಐಡಿಯಾ ಮಾಡೋಣ. ಅಂತ ನಡ್ಕೊಂಡು ಹೋಗಿ ಟಾಪಾಗಿ ಎಷ್ಟೆಲ್ಲ ನಿಂತ್ಕೊಂಡು ಒಂದು ರೆಡ್ ರೋಸ್ ತಗೊಂಡು, ರೀ ಸವಿತಾ ಅವರೇ ಐ ಲವ್ ಯು ಕಣ್ರಿ ಅಂತ ಹೋಗಿ ಪ್ರಪೋಸ್ ಮಾಡ್ತಾನೆ. ಐ ಲವ್ ಯು ಅಂದಿದ್ರೆ ನಿಂಗೆ ಇಷ್ಟಕ್ಕೆ 3 ಜನ ಬಿದ್ದಿರೋರು. ಮಗ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಹೋಗೋದು ಈ ಥರ ಕೈ ಮುಗಿದ್ಬಿಟ್ಟು ಕೋಲಿ ಬಿಟ್ಟು, ಈ ನನ್ನ ಬಂಗಾರ, ನನ್ನ ಚಿನ್ನಿ, ಚೆನ್ನಾಗಿ ನೋಡ್ಕೊಂತ ಕಡೆ ಬಂಗಾರ, ನಾನು ಲವ್ ಮಾಡ್ಕೊಂಡು ಅವಳೆ ನಿಮ್ಮ ಅಮ್ಮನೇನೋ ಲವ್ವರ್ ಕಣಲ್ಲೇ ಕಾಲಿಗೆ ಬೀಳ್ತೀನಿ ಅಂತವನೇ. ಮಗ ಏನಾರ ಐಡಿಯಾ ಇದ್ರೆ ಕೊಡ್ರಲ್ಲೋ ಹೆಂಗ್ ಪ್ರಪೋಸ್ ಮಾಡೋದು ಅಂತ. ಮಗ ಸಿಂಪಲ್ ಆಗಿ ಹೋಗಿ ನೀನಂದ್ರೆ ನನ್ಗೆ ಇಷ್ಟ ಕಣಮ್ಮಿ ಅಂತ ಹೇಳೋದು. ಹಂಗ ಮಗ ಚೆನ್ನಾಗೈತೆ. ಪ್ರಪೋಸ್ ನಂದು, ಫಲ ಭಗವಂತಂದು. ಮಗ ಇವತ್ತೋಗಿ ನಾನು ಪ್ರಪೋಸ್ ಮಾಡ್ತೀನಿ, ನೀವೆಲ್ಲ ಬಂದು ನೋಡ್ಬರ್ರ. ಮರ್ತೇ ಬಿಟ್ಟಿದ್ದೆ, ನನಗೂ ಸಿನಿಮಾ ಸ್ವಲ್ಪ ಕೆಲಸ ಐತೆ, ಬರ್ತೀವಿ. ಸರಿ ಮಗ, ನಾನು ಹೋಗಿರ್ತೀನಿ. ಬಾಯ್ ಬಾಯ್. ಮಗ ನಡೆಯೋದ್ರಿಂದ 10 ನಿಮಿಷ ಮಗ. ಸವಿತಾ ಬರ್ತಾಳೆ, ಹೋಗಿ ರೆಡ್ ರೋಸ್ ಕೊಟ್ಟು ಪ್ರಪೋಸ್ ಮಾಡೋದೇ ಮಗ. ಸವಿತಾ ಬರ್ತಾಳೋ? ಸವಿತಾ ಏನ್ ಗೊತ್ತಾ, ಏನೋ ಒಂದು ವಿಷಯ ಹೇಳ್ಬೇಕು. ಅದು ಐ ಲವ್ ಯು ಸವಿತಾ. ನೀನ್ ನೋಡಿದ್ರೆ ದೀಪಾವಳಿ ಹಬ್ಬದಲ್ಲಿ ಪುಟ್ಟ ಪಟಾಕಿ ಹೊಡೆಯೋ ತರ ಇದೆಯಾ? ನೀನಿಗೆ ಅಟ್ಟಂ ಬಾಂಬ್ ರೇಂಜಲ್ಲಿರೋ ಹುಡುಗಿ ಬೇಕೇನೋ? ಇಡೀ ಕಾಲೇಜ್ಗೆ ನೀನೊಬ್ಬನೇ ದೊಡ್ಡ ಕಾಮಿಡಿ ಪೀಸ್. ನಿನ್ ಯಾರೋ ಲವ್ ಮಾಡ್ತಾರೆ? ನಾನು ಲವ್ ಮಾಡ್ತಿರೋದು ಇವನ್ನ, ನಿನ್ನನ್ನೆಲ್ಲ. ಯಾಕಂಗಾಡ್ತಿದ್ಯಾ? ಒಂದು ವಿಷಯ ಹೇಳ್ತಿದ್ದೀನಿ ಕೇಳು. ಈ ಕಾಲೇಜಿಂದ ಆಚೆ ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ ತಗೊಂಡೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಸ್ನೇಹ ಸಂಬಂಧ ಮಾತ್ರ ತಗೊಂಡೋಗೋದು. ಸ್ನೇಹಿತರಾಗೆ ಬಂದಿದ್ದೀವಿ, ಸ್ನೇಹಿತರಾಗೆ ಹೋಗೋಣ. ಅದಕ್ಕೂ ಮೀರಿ ನೀನೇನೋ ನನ್ನ ಫ್ರೆಂಡ್ಸ್ ಅವಸ್ಥೆಗೆ ಹೋದ್ರೆ ಸರಿ ಇರಲ್ಲ ಕಣ. ನೋಡ ಮಗನೇ, ನಿನಗೊಂದಲ್ಲ ಒಂದಿನ ಇಡ್ತೀನಿ, ಅವಾಗೈತೆ ನಿನಗೆ. ನಾನು ಇದ್ದೇ ಕಾಲೇಜಲ್ಲಿ ಇರ್ತೀನಿ, ಅದೇನ್ ಮಾಡ್ಕೊ ಹೋಗು. ಮಗ ಏನು ಅವನಿಗೆ ಬಿಡಬಾರ್ದಾಗಿತ್ತು ಮಗ. ದ್ವೇಷದಿಂದ ಅಜ್ಜನ ಕಳ್ಕೊಳೋದು ದೊಡ್ಡದಲ್ಲ ಕಣೋ, ಸ್ನೇಹದಿಂದ ಒಬ್ಬನ ಸಂಪಾದನೆ ಮಾಡೋದು ದೊಡ್ಡದು. ಇಲ್ಲಿ ಬಾ. ಈ ಪ್ರೀತಿಲಿ ಅಂದ ಚಂದಕ್ಕೆ ಮಾತ್ರ ನಾ ಬೆಲೆ. ನನ್ನಂತ ಒಳ್ಳೆ ಮನ್ಸಿಗೆ ಬೆಲೆನೇ ಇಲ್ವಾ? ಲವ್ ಮಾಡೋ ಯೋಗ್ಯತೆ ನನಗೇ ಇಲ್ವಾ? ಸವಿತನ್ನ ಅಷ್ಟೆಲ್ಲ ಇಷ್ಟಪಡ್ತಿದ್ವಿ. ಅವಳೇನೋ ಅಟಂಬಾಂಬು, ಪಟಾಕಿ ಏನೇನೋ ಅಂದ್ಬಿಟ್ಟು ಏನು ಹಣೆ ಬರೋನು, ಒಂದು ಲವ್ ಇಲ್ಲ.
ಇಲ್ಲ. ಬಾಯ್ ಅಂದರೆ ಬಾಯ್ ಅಂತ ಮೆಸೇಜ್ ಮಾಡೋಕೆ ಹುಡುಗಿ ಇಲ್ಲ. ಥೂ ನಂಗೆ ಭಗವಂತ. ಐ ಲವ್ ಯು. ಯಾರಿಗೆ ಹೇಳ್ತಿದ್ದೀರಾ? ಮಗ ಕಾಮಿಡಿ ಮಾಡ್ತಾಳೆ ಕಣ್ರೋ. ಕಾಮಿಡಿ ಮಾಡ್ತಾವಳೆ ಇವನಿ, ಕಾಮಿಡಿ ಮಾಡ್ತಾವಳೆ. ನಿಜವಾಗ್ಲೂ ಲವ್ ಮಾಡ್ತೀವಿ. ನೀವು ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ, ನೀವೇನು ಓದ್ತಿದ್ದೀರಿ ಅನ್ನೋದು ಗೊತ್ತಿಲ್ಲ, ಆದರೂ ಬಂದು ಪ್ರಪೋಸ್ ಮಾಡಿದೆ. ಎಷ್ಟೋ ಹುಡುಗಿರಿಗೆ ಪ್ರಪೋಸ್ ಮಾಡಿದೆ, ಆದರೆ ಯಾರು ನನ್ನ ಪ್ರೀತಿನ ಒಪ್ಕೊಂಡಲ್ಲಿ ಗೇಲಿ ಮಾಡಿದ್ರು. ನೀವು ನನಗೆ ಪ್ರಪೋಸ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಕಾರಣ ಏನು? ಕಾರಣ ಇದೆ ಕಣೋ, ನಿನ್ನ ಆಟ ತುಂಟಾಟ ನೋಡಿ ಎಲ್ಲರೂ ಥರ ನನಗೂ ನೀನು ಕಾಮಿಡಿಯಾಗಿ ಕಾಣಿಸ್ತಿದ್ದೆ. ನಿನ್ನನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ರೋಡ್ನಲ್ಲಿ ಯಾರೋ ಬಿದ್ದಿದ್ದಾಗ ಅವ್ರಿಗೆ ಸಹಾಯ ಮಾಡಿದ್ದು, ನಿನ್ನ ದ್ವೇಷಿಸೋರನ್ನ ನೀನು ಪ್ರೀತಿಸಿದ್ದು, ಸಂಬಂಧದಲ್ಲೇ ಇಲ್ಲದೆ ಇರೋರಿಗೆ ಸಹಾಯ ಮಾಡಿದ್ದು. ನಾನು ಪ್ರೀತಿಸೋ ಹುಡುಗನಲ್ಲಿ ಯಾವ್ಯಾವ ಗುಣಗಳು ಇರಬೇಕು ಅಂತ ಅಂದ್ಕೊಂಡಿದ್ದೋ ಎಲ್ಲ ಗುಣಗಳು ನನ್ನಲ್ಲಿದೆ. ಸೊ ಅದಕ್ಕೆ ನಿನಗೆ ಇಷ್ಟ. ರೀ ಸಾರಿ ಕಣ್ರಿ. ಯಾಕೆ ರೀ, ಈ ಹುಡುಗಿರು ಬರೀ ಅಂದ ಚಂದಾಗಿರೋ ಹುಡುಗರನ್ನ ಪ್ರೀತಿಸ್ತಾರೆ ಅಂದ್ಕೊಂಡಿದ್ದೆ ಕಣ್ರಿ. ಆದರೆ ನನ್ನಲ್ಲಿರೋ ಒಳ್ಳೆ ಗುಣನ ನೋಡಿ ನೀವು ಪ್ರೀತಿಸ್ತಿದ್ದೀರಾ ಅಂದರೆ ನನಗೆ ಎಷ್ಟೇ ಕಷ್ಟ ಆದರೂ ಯಾವತ್ತೂ ನಿಮ್ಮನ್ನು ದೂರ ಮಾಡ್ಕೊಳ್ಳಲ್ಲ ಕಣ್ರಿ. ರೀ ಕೊಡ್ರಿ ಇಲ್ಲಿ, ಕೊಡ್ರಿ ಇಲ್ಲಿ, ರೋಸ್ ಕೊಡ್ರಿ ಇಲ್ಲಿ.